ಗಂಡ್ಮಕ್ಳು ಇಂಥ ಔಟ್ಫಿಟ್ಸ್ ನ ಹಾಕಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ, ನೋಡೋದಕ್ಕೆ ಇಷ್ಟ ಆಗುತ್ತೆ, ನಂಗೆ ಇಷ್ಟ ಈ ತರ ಹಾಕೊಳ್ಳೋದು ಅಂದ್ರೆ 4 ಔಟ್ಫಿಟ್ಸ್ ಯಾವ್ದು ಹೇಳ್ತೀರಾ? ವೈಟ್ ಶರ್ಟ್, ಬ್ಲೂ ಜೀನ್ಸ್, ಬ್ಲ್ಯಾಕ್ ಶರ್ಟ್, ಅಷ್ಟೇ. ನಂಗೆ ಅದರಲ್ಲಿ ತುಂಬಾ ಇಷ್ಟ ಆಗುತ್ತೆ. ಕೇಳಿಸ್ಕೊಂಬಿಡಪ್ಪ, ಅವ್ರ ಬಾಯ್ ಫ್ರೆಂಡ್ ಯಾರಿದ್ರು ರೆಡಿ ಆಗ್ಬಿಡು. ಹೇಳಿಲ್ಲ ಅಂದ್ರೆ ಎಡ್ಬಿಟ್ಟು ಹೇಳ್ತಾ ಇದ್ದಾರೆ, ಎಡ್ಬಿಟ್ಟು ಹೇಳಿದ್ರು. ಆದ್ರೆ ಎಡ್ಬಿಟ್ಟು ಹೇಳಿದ್ರು, ಬ್ಲ್ಯಾಕ್ ವೈಟ್ ಹೇಳಿದ್ರಲ್ಲ, ಗೊತ್ತಾಯ್ತು ಅಲ್ಲೇನೆ. ಸರಿ, anybody looks really good in white and black shirts. That formals, formals. So ನೀವು ಹೆಣ್ಮಕ್ಳು ಯಾವ ತರ ಔಟ್ಫಿಟ್ ಅಲ್ಲಿ ನಿಮ್ಗೆ ಇಷ್ಟ ಆಗ್ತಾರೆ? ಎತ್ನಿಕ್ ಕೇಳಿಸ್ಕೊಂಬಿಡಿ ಗರ್ಲ್ಸ್. ಎಲ್ಲಾ ಕಡೆ ಅವಾಗಿನ ನೀವು ಹೋಗಿ ಅಂತ ಹೇಳಿಲ್ಲ. ಓಕೆ, ಈಗ ಕೇಳಿಸ್ಕೊಂಡು ಈಗ ಅವ್ರನ್ನ ಆಕ್ಚುಲಿ ಸಿನಿಮಾ ಕ್ಯಾರೆಕ್ಟರ್ ಹಿಂಗೆ ಆಡೋದು, ಹಿಂಗೆ ಇರೋ ಸಿನಿಮಾಲಿ ಸತ್ತು ನಾವು ಮಾತಾಡೋದು ಬೋಲ್ಟ್ರ್ ಕೊಡೋದು, ಆ ಥರ ಕ್ಯಾರೆಕ್ಟರ್. ನಿಮ್ಗೆ ಈ ತರ ವೈಟ್ ಶರ್ಟ್, ಫಾರ್ಮಲ್ಸ್ ಆ ತರ ಎಲ್ಲ ಇಷ್ಟ ಆಗಲ್ಲ? ಪರ್ಟಿಕ್ಯುಲರ್ ಅವೆಲ್ಲ ಎತ್ನಿಕ್ ಮಾಡೋದು. ಅವ್ರ ಗರ್ಲ್ ಫ್ರೆಂಡ್ಗೆ ಏನ್ ಇಷ್ಟ ಆ ತರ ಹಾಕೋತಾರೆ ಜಾಸ್ತಿ. ನಾನೇ ಹಾಕೊಳ್ಳಮ್ಮ, ನಮ್ ಗರ್ಲ್ ಫ್ರೆಂಡ್ ಇಷ್ಟ ನಾನು ಹಾಕೋದು. ನೋಡಿ ಇಲ್ಲಿ ಹೇಳಿದ್ರೆ ನನ್ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಯಾಕೆ ಹಾಕೊಳ್ಳಿ ಅಂದ್ರು. ನಾನು ಒಪ್ಕೊಳ್ಳಿಲ್ಲ, ನಾನು ಹೇಳಿದ್ದು ಗರ್ಲ್ ಫ್ರೆಂಡ್ ನಾನು ಯಾಕೆ ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ ನಿಮ್ಗೆ ಅವ್ರ ಆನ್ಸರ್ ಏನಾಗಿತ್ತು ಹೇಳಿ? ನನ್ ಗರ್ಲ್ ಫ್ರೆಂಡ್ಗೋಸ್ಕರ ನಾನು ಯಾಕೆ ಹಾಕೊಳ್ಳಿ ಅಂದ್ರು. ಆದ್ರೆ ಗರ್ಲ್ ಫ್ರೆಂಡ್ ಇದಾರೆ ಅನ್ಕೋಬೇಕಾ ಇಲ್ಲ ಅನ್ಕೋಬೇಕಾ? ಈ ತರ ಅನ್ಕೋಬೇಕು. ಇಲ್ಲ ಅನ್ಕೊಳ್ಳಿ. ಸರಿಯಪ್ಪ, ಆಯ್ತು. ಈಗ ಗರ್ಲ್ ಫ್ರೆಂಡ್ ವಿಚಾರ ಮಾತಾಡಿದಾಗೆ ಹೇಳ್ತೇನೆ, ಇದನ್ನ ನಾನ್ ಹೇಳಿರೋದಲ್ಲ, ನಾನ್ ಕೇಳ್ತಾ ಇರೋದಲ್ಲ. ಸೊ ಈ ಕ್ವಶನ್ ರೆಡಿ ಮಾಡೋದಕ್ಕೆ ನೀವು ಇಷ್ಟೊಂದು ಫಸ್ಟ್ ಪ್ರಿಪೇರ್ ಮಾಡಿ ಕೇಳ್ತಾರಲ್ಲ. ಈಗ ಇದು ನಾನ್ ಹೇಳಿರೋದಲ್ಲ, ನಾನ್ ಕೇಳ್ತಾ ಇರೋದಲ್ಲ. ನಿಮಗೆ ತುಂಬಾ ಬೇಕಾದವ್ರು, ನಿಮ್ಮ ಆಪ್ತರು, ನೀವು ಆರಾಧಿಸೋರು ಆಯ್ತಾ, ಒಂದು ಬೇಡಿಕೆ ಇಟ್ಟಿದ್ದಾರೆ ನಿಮ್ಮ. ಹೌದು, ಅದ್ ಯಾವಾಗ ನೆರವೇರುತ್ತೆ, ಏನ್ ಕತೆ ಹೇಳಲೇಬೇಕು. ಯಾಕಂದ್ರೆ ನಮ್ ಚಾನಲ್ ಅಲ್ಲೇ ಆ ವಿಡಿಯೋ 5-6 ಮಿಲಿಯನ್ ಹೋಗ್ಬಿಟ್ಟಿದೆ. ತುಂಬಾ ಕಮೆಂಟ್ಸ್ ಇದೆ ಅದ್ರ ರಿಲೇಟೆಡ್ ಆಗಿ. ಸೊ 2026 ಬಂದ್ಬಿಟ್ಟಿದೀವಿ. ನಿಮ್ಗೆ ಗೊತ್ತಾ? ನಾನು ತೋರ್ಸ್ಬೇಕಾ ನಿಮ್ಗೆ ವಿಡಿಯೋನ? ಯಾವ್ದು? ನೀವು ತುಂಬಾ ಆರಾಧಿಸೋರು, ನಿಮಗ್ ತುಂಬಾ ಬೇಕಾದವರು. ನೋಡಿ ಏನದು ನಿಮ್ ಮುಂದೆ ಏನ್ ಬೇಡಿಕೆ ಇಟ್ಟಿದ್ರು? ಒಂದ್ ಇದ್ರಲ್ಲಿ ಯಾವಾಗ ಮದ್ವೆ ಮಾಡ್ತೀರಾ? ಇಲ್ಲ, ನೀವ್ ಆ ವಿಡಿಯೋ ನೋಡಿದ್ಮೇಲೆ ನೀವ್ ಆನ್ಸರ್ ಮಾಡ್ತೀರಾ ನಂಗೆ. ಪವಿತ್ರ ರೆಡ್ಡಿ ಆಗಿ ಬಂದಿದ್ದು. ಹೌದು, ನೋಡಿದ್ದೀನಿ. ನೋಡಿ ಅಲ್ಲಪ್ಪ, ಈಗ ನೋಡಿ ರಿಸೆಪ್ಷನ್ಗೆ ಆದ್ರೆ ಸೂಟ್ ಕೊಡಿಸ್ಬೇಕಂತೆ, ಮುಹೂರ್ತಕ್ಕಾದ್ರೆ ಪಂಚೆ ಶರ್ಟ್ ಕೊಡಿಸ್ಬೇಕಂತೆ, ಇದೆಲ್ಲ ಹೇಳಿದ್ದಾರೆ. ಮತ್ತೆ ಬೇಗ ಮದ್ವೆ ಮಾಡ್ಬಿಡಿ ಅಂತ ಅವ್ರ ಪೇರೆಂಟ್ಸ್ ಹತ್ರ ಬೇಡ ಕೇಳಿದ್ದಾರೆ. ಅವ್ರಿಗೆ ಆಸೆ ಇರುತ್ತೆ, ಹೆಂಗೆ ನೀವು ಮದ್ವೆ ಆಗ್ಬೇಕು, ಸೆಟಲ್ ಆಗ್ಬೇಕು, ಅವ್ರಿಗೆ ಆಸೆ ಇರಲ್ವಾ? ಖಂಡಿತ ಇರುತ್ತಲ್ವಾ? ಮದ್ವೆ ಅವಾಗ ಸದ್ಯಕ್ಕೆ ಆ ಥರ ಎಲ್ಲ ಥಾಟ್ಸ್ ಇಲ್ಲ. ಸಿನಿಮಾ ಪ್ರೊಫೆಷನ್ ಕೆರಿಯರ್ ನೋಡ್ತಾ ಇದ್ದೀನಿ ಆಮೇಲೆ. ಓಕೆ, ಏನಪ್ಪ, ನಾನು 2 ವರ್ಷದಿಂದ ಇವ್ರ ಹತ್ರ ಮಾತಾಡೋದಾಗೆಲ್ಲ ಇದೇ ಆನ್ಸರ್ ಬರ್ತಿದೆ. ಯಾವಾಗ ಗುಡ್ ನ್ಯೂಸ್ ಜೊತೆ ಬರ್ತಾರೋ ನಮಗ್ ಗೊತ್ತಿಲ್ಲ. ಸೊ ಸಿನಿಮಾದಲ್ಲಿ ಆಕ್ಷನ್ಸ್ ಇದೆ, ಲವ್ ಟ್ರ್ಯಾಕ್ ಒಂದ್ ಕಡೆ ಹೋಗುತ್ತೆ, ಇನ್ನೊಂದ್ ಕಡೆ ಮೆಡಿಕಲ್ ಏನಾದ್ರು ಇದೆಯಾ ಸರ್? ಯಾಕಂದ್ರೆ ನಾನಲ್ಲಿ ಟೀಸರ್ ನೋಡುವಾಗ ಒಂದು ಸರ್ಜಿಕಲ್ ಬ್ಲೇಡ್ ಏನೋ ಬರುತ್ತೆ, ಏನಾದ್ರು ಮಾಫಿ ತರ ಏನಾದ್ರು ಇದೆಯಾ? ಅದ ಏನಕ್ಕೆ ಅದು ಬಂದಿದೆ ಅಂತ ಹೇಳಿ. ನೀವೇ ಬಿಟ್ಕೊಡ್ಬೇಕಂತ ಗೊತ್ತಿಲ್ವಲ್ಲ ನನ್ಗೆ. ಅಂದ್ರೆ ಕಲ್ತಿಲ್ಲ, ರೆಡಿ ಇಲ್ಲ, ಈ ಕ್ವಶನ್ ರೆಡಿ ಆಗಿಲ್ಲ. ಇಲ್ಲ ಇಲ್ಲಿ ನೀವು ಹೇಳಿದಿರಾ ಏನು ಹೇಳ್ಬೇಡಿ ಅಂತ ಬಂದಿಲ್ಲ. ಹೌದು ರಘು, ಪ್ಲೀಸ್ ಅವ್ರನ್ನ ಕೇಳಿ. ಬೇಕಾದ್ರೆ ನಾನು ಹೇಳ್ಬೋದು, ನಾನು ಚೆನ್ನಾಗಿ ಹೇಳ್ತೀನಿ ಬೇಕಾದ್ರೆ. ಬಟ್ ಅದು ಹೇಳಿ, ನಾನು ಅವ್ರ ಪರ್ಮಿಷನ್ ತಗೋತೀನಿ. ಅವ್ರು ಅಂದ್ರೆ ಈ ಕ್ಲಿಪ್ ಹಾಕೋಣ, ಇಲ್ಲ ಅಂದ್ರೆ ತೆಗಿತೀನಿ. ಅವ್ರು ಹೇಳಿದ್ದು ಮೆಡಿಕಲ್ ಬಗ್ಗೆ ಅಷ್ಟು ಮಾತ್ರ ಹೇಳಿ. ಸೊ ಧನ್ವೀರ್ ಅವ್ರ ಆಗ್ಲೇ ಹೇಳಿದ್ರಲ್ಲ, ಒಂದು ಮೈಥಾಲಜಿಯಲ್ಲಿ ಬರೋ ಒಂದು ಸೀಕ್ವೆನ್ಸ್ ನ ಒಂದು ಐಡಿಯಾನ ಇವತ್ತಿನ ಮೆಡಿಕಲ್ ಫೀಲ್ಡ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋದಾಗ ಆಗೋ ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಅದ್ರ ಸುತ್ತ ನಡೆಯುತ್ತೆ ಕತೆ. ಬಟ್ ಅದೇ ದ ಕೋರ್ ಆಫ್ ದ ಹಾರ್ಟ್ ಆಫ್ ದ ಸಿನಿಮಾ. ಏನ್ ಮಾಡಕ್ ಹೊರಟಿದೀವಿ ಇವತ್ತಿನ ಮೆಡಿಕಲ್ ಇದ್ರಲ್ಲಿ ಅಂತ. ಸೊ ಅಷ್ಟೇ ಹೇಳಕ್ಕಾಗದು. ನಾನ್ ಬೆಸ್ಟ್ ಆಗಿ ಹೇಳಿದೀನಿ ನಾನು. ಬಿಟ್ ಏನು ಬಿಟ್ಟು ನೀವೇನು ಹೇಳ್ಬೇಡಿ ಅಂತ ಹೇಳ್ಕೊಟ್ಟಿದ್ದೀರಾ ನೀವು? ಕತೆ ಹೇಳ್ಬಿಡ್ತೀನಿ, ಕತೆ ಹೇಳ್ಬೇಡಿ ಮೇಡಮ್. ಈಗ ಅವ್ರಿಗಿಲ್ಲ ಓಕೆ. ಸೊ ನೋಡಿ ಸಿನಿಮಾ ನೋಡಿ ಇಷ್ಟು ಒಳ್ಳೆ ಸಿನಿಮಾ ಅಂತ ನಿಮ್ಗೂ ಅನ್ಸಿರುತ್ತೆ. ಒಂದು ಜರ್ನಿ ಆಗುತ್ತೆ,
ರಿಲೀಸಿಗೆ ಬಂದ್ಬಿಡ್ತು ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಬರೋದೊಂದೇ ಬಾಕಿ ಇದೆ, ಪ್ರಮೋಷನ್ಸ್ ನಡೀತಾ ಇದೆ. ನಿಮ್ಮ ಪ್ರಮೋಷನ್ ಚಾಮರಾಜನಗರದಲ್ಲಿ ಹಾಡನ್ನ ರಿಲೀಸ್ ಮಾಡೋ ಮುಖಾಂತರ ಸ್ಟಾರ್ಟ್ ಆಯ್ತು. yes. ಸೊ ಎಷ್ಟು ಖುಷಿ ಆಯ್ತು ಆ ದಿನ, ಹೇಗಿತ್ತು ನಿಮ್ ಫೀಲ್? ಇಲ್ಲ ತುಂಬಾ ಖುಷಿ ಆಯ್ತು ಮ್ಯಾಮ್. ಆಕ್ಚುಲಿ ನಾವು ಬೇರೆ ಎಲ್ಲಿ ಮಾಡೋದಂತ ಪ್ಲಾನ್ ಯೋಚನೆ ಮಾಡಬೇಕಾದಾಗ ಸೊ ನಾನು ಮತ್ತೆ ಪ್ರೊಡ್ಯೂಸರ್ಸ್ ಡಿಸೈಡ್ ಮಾಡಿ ಇಲ್ಲ ಚಾಮರಾಜನಗರದಲ್ಲಿ ಮಾಡೋಣ, ಅಲ್ಲಿಂದ ಶುರು ಮಾಡಿ. ಯಾಕಂದ್ರೆ ಯೂಶಲಿ ಅಲ್ಲಿ ಜಾಸ್ತಿ ಯಾರು ಹೋಗಲ್ಲ. ಸೊ ಅಲ್ಲಿಂದ ಎಲ್ಲಿ ಹೋಗಿರೋರು ಜನಕ್ಕೆ ಕನೆಕ್ಟ್ ಆಗಿರೋಲ್ಲ ನಮ್ಮ ಕಲಾವಿದರು. ಸೊ ಅಲ್ಲಿ ಹೋಗಿ ಶುರು ಮಾಡೋಣ ನನ್ನೊಂದು ಆಸೆ. ಸೊ ಅಲ್ಲಿಂದ ಶುರು ಮಾಡಿದ್ವಿ. ಸೊ ತುಂಬಾ ಜನ ತುಂಬಾ ಪ್ರೀತಿ ಪ್ರೋತ್ಸಾಹ ತೋರಿಸೋರು, ತುಂಬಾ ಖುಷಿ ಆಯ್ತು. ಆ ಪ್ರೀತಿ ನೋಡಿ ನಮ್ಗೆ ಯಾವಾಗಲೂ ಸಾವಿರ ಚಿರವಣೆ ಆಗಿದ್ರು. ಇಲ್ಲಿಂದ ಹೋಗಿ ಅಲ್ಲಿ ಮಾಡ್ದೆ, ಆಕ್ಚುಲಿ ನೀವು ಹೋಗಿದ್ರಿ. ಸೊ ಆ ಕ್ರೌಡ್ ನೋಡಿ, ಆ ಸಪೋರ್ಟ್ ನೋಡಿ ನಿಮ್ಗೆ ಎಷ್ಟು ಖುಷಿ ಆಯ್ತು? ಅಫ್ಕೋರ್ಸ್ ತುಂಬಾ ಖುಷಿ ಆಯ್ತು. ಅಂದ್ರೆ ಈ ಫಸ್ಟ್ ಡೇ ಫಸ್ಟ್ ಶೋಸ್ ನೋಡುವಾಗ, ಆಮೇಲೆ ಲೈವ್ ಅಲ್ಲಿ ಈ ತರ ನಾವು ಮಾಡಿರೋ ಕೆಲ್ಸಕ್ಕೆ ಜನ ರಿಯಾಕ್ಟ್ ಮಾಡೋದು ನೋಡೋದು ಇಸ್ ವೆರಿ ವೆರಿ ಬ್ಯೂಟಿಫುಲ್. ಅಂದ್ರೆ PVRs ಅಲ್ಲಿ ನೋಡೋದ್ಕಿಂತ ಈ ಲೋಕಲ್ ಥಿಯೇಟರ್ಸ್ ಅಲ್ಲಿ ಮತ್ತೆ ಜನರು ಇವಾಗ ಮೊನ್ನೆ ಇವೆಂಟ್ ಆಯ್ತಲ್ಲ, ಆ ತರ ಇವೆಂಟ್ ಅಲ್ಲಿ ಲೈವ್ ಅಲ್ಲಿ ರಿಯಾಕ್ಷನ್ ಒರಿಜಿನಲ್ ಆಗಿ ಇದ್ ಮಾಡ್ತಾರೆ. ಅಂದ್ರೆ ಸುಮ್ನೆ ಸುತ್ತಮುತ್ತ ಇರೋರು ಒಂದ್ ಪ್ರೇಸ್ ಮಾಡ್ತಾರೆ ಗೊತ್ತಾ, ಆ ತರ ಇರೋದಿಲ್ಲ. ರಿಯಲ್ ಏನ್ ಅನ್ಸುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರು. ಅಷ್ಟು ಪ್ರೀತಿ ಕೊಡುವಾಗ ಐ ಥಿಂಕ್ ತುಂಬಾ ಖುಷಿ ಆಯ್ತು. ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ಅಲ್ವಾ, ಸೊ ಐ ವಾಸ್ ವೆರಿ ಹ್ಯಾಪಿ. ಓಕೆ, ಇನ್ನು ಯಾವ್ಯಾವ ತರ ನಡೀತಾ ಇದೆ ಸರ್ ಪ್ರಮೋಷನ್ಸ್ ಎಲ್ಲ? ಅಲ್ಲ ಅದೇ ಇದೇ ಶುರು ಮಾಡಿದ್ವಿ ಮ್ಯಾಮ್. ಈಗ ಇನ್ನು ನೆಕ್ಸ್ಟ್ ಟ್ರೈಲರ್ ಲಾಂಚ್ ಇರುತ್ತೆ, ಇನ್ನೊಂದು ಥಿಯೇಟರ್ ವಿಸಿಟ್, ಪ್ರತಿಯೊಂದು ಡಿಸ್ಟ್ರಿಕ್ಟ್ ಹೋಗೋಣ ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಡಿಸ್ಕಷನ್ ನಡೀತದೆ ಮಾಮೂಲಿ. ಈಗ ನಿಮ್ಗಳ ಜೊತೆ ಮಾತಾಡೋದು, ನಿಮ್ದೆಲ್ಲ ಮುಗಿಸಾದ್ಮೇಲೆ ನೀವುಗಳು ಕೋಪ ಮಾಡ್ಕೊಂಡ್ಬಿಡ್ತೀರ, ಅಷ್ಟು ನಮ್ಗೆ ನೋಡಿಲ್ಲ ಹಂಗೆ ಹಿಂಗೆ ಶುರು ಮಾಡ್ತೀರ. ಅದಕ್ಕೆ ನಿಮ್ದೆಲ್ಲ ಇಲ್ಲ ಸರ್, ನಮ್ಗೆ ನಿಮ್ ಸಿನಿಮಾ ಪ್ರಮೋಟ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಅದ್ರ ನೀವು ಡಿಸಪಾಯಿಂಟ್ ಮಾಡಿದಾಗ ಒಪ್ಕೊಳಕ್ಕಾಗಲ್ಲ. ಫಸ್ಟ್ ನಿಮ್ಮೆಲ್ಲ ಮುಗಿಸ್ಬಿಟ್ಟೆ ಹೋಗೋಣ ಅಂತ ಅದಕ್ಕೆ ಕಾಯ್ತಾ ಇದ್ವಿ. ಹಾಗಾಗಿ ನಾವು ಸ್ವಲ್ಪ ಫೈಟ್ ಮಾಡ್ತೀವಿ. ಇಲ್ಲ ನಮಗೂ ಕೊಡಿ, ನಾವು ಪ್ರಮೋಟ್ ಮಾಡ್ತೀವಿ, ನಾವ್ ಇದೀವಿ, ನಮ್ಮ ನೋಡಿ ಅಂತ. ಖಂಡಿತ ನೀವೆಲ್ಲ ಇರೋದಕ್ಕಲ್ಲ ಮೇಡಮ್ ಒಂದು ಸಿನಿಮಾ ರೀಚ್ ಆಗಕ್ಕೆ ಸಾಧ್ಯ. ಖಂಡಿತ ಸರ್, ನಮ್ ಕನ್ನಡ ಸಿನಿಮಾ ಅಂದಾಗ ನಾವೇ ನಿಂತ್ಕೊಳ್ಬೇಕಲ್ವಾ. ಸೊ ಥಿಯೇಟರ್ ಅಂತ ಬಂದ್ರೆ ಎಷ್ಟು ಥಿಯೇಟರ್ ಸಿಕ್ಕಿದೆ, ಅದೆಲ್ಲ ಪ್ಲಾನಿಂಗ್ಸ್ ಹಿಂಗ್ ನಡೀತಾ ಇದೆ? ಮೇನ್ ಥಿಯೇಟರ್ ಯಾವ್ದಾಗಿರುತ್ತೆ? ಅದೇ ಯೂತ್ ಸೆಟಪ್ ಪ್ಲಾನ್ ಮಾಡ್ತಾ ಇದ್ದಾರೆ, ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮ್ಯಾಮ್ ನಾವು, ಪ್ರೊಡ್ಯೂಸರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ. ಸೊ ಮೇನ್ ಸೆಟಪ್ ಮೋಸ್ಟ್ ಪ್ರಾಬ್ಲಿ ಅರ್ಥಕ್ಕಿನೇ ಆಗ್ಬೋದು ನಮಗೆ. ಸೊ ಅದು ನಡೀತಾ ಇದೆ, ಪ್ಲಾನಿಂಗ್ಸ್ ನಡೀತಾ ಇದೆ. ರೈಟ್. ನೆನಪಿದೆ ಸರ್ ಕೈವಾದಲ್ಲಿ ಕ್ವಶನ್ ಕೇಳಿದ್ದು ಮೇಘಾ ಶೆಟ್ಟಿ ಅವ್ರಿಗೆ? ಸೇಮ್ ಕೇಳಿ ನೋಡೋಣ ಆನ್ಸರ್ ಹೇಗ್ ಬರುತ್ತೆ ಅಂತ. ಯಾವ್ದು ಹೇಳಿ ಕ್ವಶನ್? ಅಲ್ಲ ಅದೇ ನಿಮ್ಗೆ ಗೊತ್ತಾಗ್ಬಿಡತ್ತೆ ಹೇಳಿ ಆಯ್ತು. ಒಬ್ಬ ಮೂಗ ಮತ್ತೆ ಕುರುಡ ಇರ್ತಾರೆ. ಓಕೆ, ಮೂಗ ನೀರ್ ಹೆಂಗ್ ಕೇಳ್ತಾನೆ? ಮೂಗ ಮತ್ತೆ ಕುರುಡ ಇಬ್ರು ಇರ್ತಾರೆ. ಮೂಗ ನೀರ್ ಹೆಂಗ್ ಕೇಳ್ತಾನೆ? ಮೂಗ ಅಂದ್ರೆ ಬಾಯಿ ಬರಲ್ಲ, ಮಾತು ಬರಲ್ಲ. ಕುರುಡ ಕತ್ರಿ ಹೆಂಗ್ ಕೇಳ್ತಾನೆ? ಕತ್ರಿ ಅಂತ. ಬಾಯಿ ಬರುತ್ತಲ್ಲ ಕುರುಡಂಗೆ. ಸ್ಮಾರ್ಟ್ ಇದಾರ್ತಾನೆ. ಇದು ಎಷ್ಟು ಫನ್ ಆಗಿದ್ ಗೊತ್ತ, ಅದಕ್ಕೆ ಕೇಳಿದ್ದ ಅವ್ರು ನೆನ್ಸ್ಕೊಂಡು ನೀರ್ ಕೊಡಿ ಅಂತಾರೆ. ಅಲ್ಲ, ನೀರ್ ಹಿಂಗ್ ಕೇಳ್ತಾನಂತೆ ಮೂಗ. ದಟ್ ಇಸ್ ರೈಟ್. ಕೂಡ ಕತ್ರಿ ಹೆಂಗ್ ಕೇಳ್ತಾನೆ ಅಂದ್ರೆ ಅವ್ರು ನೀಟಾಗಿ ತೋರಿಸಿದ್ರು, ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವಾಗ ಇವ್ರಿಗೂ ಫ್ರೆಶ್ ಅದು ಫಸ್ಟ್ ಕ್ವಶನ್ ಏನೆ. ಇವ್ರಿಗೆ ಗೊತ್ತಾಗ್ಬಿಟ್ಟಿದೆ ಎಷ್ಟು ನಾ ಕೈ ಕೂಡ ನೀರ್ ಕೊಡು ಅಂತ ಕೇಳ್ತಾರೆ. ಸೋ ಫನ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ವಿಷಯ ಮಾತಾಡ್ಬೇಕು, ಬಟ್ ಏನ್ ಮಾಡೋದು, ನೀವು ಸಿನಿಮಾ ಬಗ್ಗೆ ಬಿಟ್ಕೊಡಲ್ಲ. ನಾವು ಟ್ರೈಲರ್ ನೋಡಿದ್ರೆ ಒಂದಷ್ಟು ಕಂಟೆಂಟು ವಿಷಯಗಳು ನಮಗೂ ಸಿಗ್ತಾ ಇತ್ತು, ಡಿಸ್ಕಸ್ ಮಾಡ್ಬೋದಿತ್ತು. ಅನಂತರ ಸಕ್ಸಸ್ ಮೀಟಲ್ ಸಿಗೋ ತರ ಆಗ್ಲಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ ಹಯಗ್ರೀವ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ. ಯಾಕೆಂದ್ರೆ ಈ ತರ ಕಂಟೆಂಟ್ ಈವರೆಗೂ ಬಂದಿಲ್ಲ ಅನ್ನೋದು ಒಂದು ಕಡೆ. ಯಾಕಂದ್ರೆ ಒಂದ್ ಕಡೆ ಮೈಥಾಲಜಿ ಇದೆ, ಇಲ್ಲಿ ಫ್ಯೂಚರಿಸ್ಟಿಕ್ ಕ್ರೈಮ್ ಬೇರೆ ಬರುತ್ತೆ, ಒಂದ್ ಕಡೆ ಲವ್ ಟ್ರ್ಯಾಕ್, ಎಲ್ಲವೂ ಕೂಡ ಕಾಂಬಿನೇಷನ್ ಕಂಪ್ಲೀಟ್ ಆಗಿ ಪ್ಯಾಕ್ಡ್ ಅಂತ ಹೇಳ್ಬೋದು. ಅಂಡ್ ಹೊಸ ತರ ಸಿನಿಮಾ ಅಂತ ಹೇಳ್ಬೋದು. ಮೊದಲಿಗೆ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟರ್ಗೆ ಹೋಗಿ ನೋಡೋಣ. ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.